ಇನ್ನು ಸರ್ಕಾರದ ಪರ ಜೆಡಿಎಸ್ ಸದಸ್ಯ ಫಾರೂಕ್ ಅವರು ಇದೀಗ ಬ್ಯಾಟಿಂಗ್ ಬೀಸಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಪರವಾಗಿಯೂ ಕೂಡ ಬಹುಪರಾಕ್ ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಮ್ಯಾಜಿಕ್ ಇದೆ. ಇದು ಸಿದ್ದು ಬಜೆಟ್ ಬಗ್ಗೆ ಬಿಎಂ ಫಾರೂಕ್ ಅವರು ಹೊಗಳಿ ಹೇಳಿರತಕ್ಕಂತಹ ಒಂದು ಹೇಳಿಕೆ. ಇದು ನಿಮ್ಮ ರಾಜ್ ನ್ಯೂಸ್ ಬ್ರೇಕಿಂಗ್ ನಲ್ಲಿ ಲಭ್ಯವಾಗ್ತಾ ಇದೆ. ಇದು ಸಿದ್ದು ಬಜೆಟ್ ಬಗ್ಗೆ ಬಿಎಂ ಫಾರೂಕ್ ಅವರು ಹೊಗಳಿರುವಂತಹ ಹೇಳಿಕೆ. ಇದು ಸಿದ್ದು ಅವರ ಬಜೆಟ್, ಇಟ್ಸ್ ಅ ಮ್ಯಾಜಿಕ್ ಬಜೆಟ್ ಅಂತ ಜೆಡಿಎಸ್ನ ವಿಧಾನ ಪರಿಷತ್ ಸದಸ್ಯರಾದಂತಹ ಬಿಎಂ ಫಾರೂಕ್ ಅವರು ಹೇಳಿರುವಂತಹ ಒಂದು ಹೇಳಿಕೆ. ಕೇಂದ್ರ ಸರ್ಕಾರ ನಮ್ಮ ಪಾಲನ್ನ ಬಿಡುಗಡೆ ಮಾಡ್ತಾ ಇಲ್ಲ ಸ್ವಾಮಿ, ಕೇಂದ್ರ ಸರ್ಕಾರದ ನಮ್ಮ ತೆರಿಗೆ ಪಾಲು ನಮಗೆ ಕೊಡಬೇಕು, ಕೊಡ್ತಾ ಇಲ್ಲ. ಸೊ ಹಾಗಾಗಿ ಸರ್ಕಾರದ ಪರ ಬ್ಯಾಟಿಂಗ್ ಅನ್ನ ಬೀಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸುಮಾರು 17 ಸಲ ಫೈನಾನ್ಸ್ ಮಿನಿಸ್ಟರ್ ಆಗಿ ಅನುಭವ ಇದೆ. ಬಹುಶಃ ಭಾರತ ದೇಶದಲ್ಲಿ ಇಷ್ಟೊಂದು ಮಟ್ಟದ ಒಂದು ಬಜೆಟ್ ನೀಡುವಂತ ಒಂದು ವಿತ್ತ ಮಂತ್ರಿ ಯಾರು ಇರ್ಲಿಕ್ಕಿಲ್ಲ ಕಾಣುತ್ತೆ ಬಹುಶಃ. ಸೊ ಅಂದ್ರೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂತ ಮೊದಲನೇದಾಗಿ ನಾನು ಈ ಬಜೆಟ್ನಲ್ಲಿ ಫಸ್ಟು ಮನಸ್ಸು ನಾನು ಎಲ್ಲ ಸಬ್ಜೆಕ್ಟಲ್ಲಿ ಯಾಕೆಂದರೆ ಭಾಳಷ್ಟು ಜನ ಅಗ್ರಿಕಲ್ಚರು, ಹಾರ್ಟಿಕಲ್ಚರು ಅದರ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ರೆ ಒಂದು 2-3 ಪಾಯಿಂಟಲ್ಲಿ ನಾನು ಮಾತಾಡ್ಬೇಕು. ನಾನು ಈ ಬಜೆಟ್ನ ಈ ಬುಕ್ಕಲ್ಲಿ ಫಸ್ಟು ಕೆಲವು ಪೇಜು ಕೇಂದ್ರ ಸರ್ಕಾರದ ಪಾಲು ನಮಗೆ ಸರಿಯಾಗಿ ಬಂದಿಲ್ಲ ಅಂಥೇಳಿ. ನಾನು ಯಾವುದೇ ಒಂದು ರಾಜಕೀಯ ಬಗ್ಗೆ ನಾನು ಮಾತನಾಡೋದು, ಒಬ್ಬ ಕನ್ನಡಿಗನಾಗಿ ನಾನು ಮಾತನಾಡ್ತೇನೆ. ಏನಂದರೆ ನಮ್ಮ ಹಕ್ಕು, ಮೈ ಟ್ಯಾಕ್ಸ್ ಮೈ ರೈಟ್ಸು, ಅದು ಎಲ್ಲರೂ ಒಕ್ಕಲಿಂದಾಗಿ ನಾವು ತಗೊಳ್ಬೇಕಾಗ್ತದೆ. ಕೆಲವು ಫೈನಾನ್ಸ್ ಕಮಿಷನಲ್ಲಿ ಡಿಫರೆನ್ಸ್ಗಳು ಬರ್ತಾನೆ ಇದೆ. 14th ಫೈನಾನ್ಸ್ ಕಮಿಷನ್ಗೂ 15th ಫೈನಾನ್ಸ್ ಕಮಿಷನ್ಗೂ ಭಾಳ ಒಂದು ವ್ಯತ್ಯಾಸ ಇದೆ. ನಮಗೆ ಬರಬೇಕಾದಂತಹ ಪಾಲು ಬರ್ತಾ ಇಲ್ಲ. ಸುಮಾರು 59,000 ಕೋಟಿ ಚಿಲ್ಲರೆಯನ್ನ ಇನ್ನೂ ಸೆಂಟ್ರಲ್ನ ಪಾಲು ನಮಗೆ ಏನು ನಾವು ಕೊಟ್ಟಿದೆ ಅದನ್ನೇ ನಮಗೆ ಇನ್ನೂ ಬಂದಿಲ್ಲ ಅಂತೇಳಿ. ಇದು ಒಂದು ಗಂಭೀರದ ವಿಷಯ. ನಾವು ಅದರಲ್ಲಿ ಇದರಲ್ಲಿ ರಾಜಕೀಯಕ್ಕೆ ಸ್ವಲ್ಪ ಮಹತ್ವವನ್ನು ಕೊಡಬಹುದು. ಆದರೆ ಈ ಸರ್ಕಾರ ಅಂತ ಏನಲ್ಲ, ಈಗಿರುವ ಸರ್ಕಾರ ಕೇಂದ್ರ ಸರ್ಕಾರ ಅಲ್ಲ, ಈ ಹಿಂದೆ ಸರ್ಕಾರ ಕೂಡ ನಾವು ಸಣ್ಣದಾಗಿ ನೋಡ್ತಾ ಬಂದೇನೆ. ನಮಗೆ ಕೇಂದ್ರದಿಂದ ತಾರತಮ್ಯ, ಸರಿಯಾಗಿ ನಮ್ಮ ಪಾಲು ಸಿಗುತ್ತಾ ಇಲ್ಲ ಅಂತ ಹೇಳಿ ಆ ಒಂದು ಚಿಕ್ಕನ್ ನೋಡ್ತಾ ಇದ್ದೇನೆ. ಸೊ ಅದಕ್ಕೆ ಈ ಸರ್ಕಾರ ಆ ಸರ್ಕಾರನ ಬ್ಲೇಮ್ ಮಾಡೋ ಪ್ರಶ್ನೆ ಇಲ್ಲ. ನಮ್ಮ ಹಕ್ಕು ನಮಗೆ ಬರಬೇಕು. ಇದರಲ್ಲಿ ಮುಖ್ಯ ಪಾತ್ರ ನಮ್ಮ ಸಂಸದರು. ಮುಂದೆ ಬರುವ ಚುನಾವಣೆ ಕೂಡ ಅವರೊಂದು ಪ್ರತಿಜ್ಞಾ ಸ್ವೀಕಾರ, ನಮ್ಮ ಹಕ್ಕು ನಮಗೆ ಫಸ್ಟ್ ಬರಬೇಕಂತ. ಯಾಕಂದ್ರೆ ನಮ್ಮ ರಾಜ್ಯ ಇವತ್ತು ಕೂಡ ನಾನು ಮೊನ್ನೆ ನೋಡಿದ ಪ್ರಕಾರ ಮೋರ್ ದೆನ್ ಔಟ್ ಆಫ್ 6.5 crore ಪಾಪ್ಯುಲೇಷನ್ ಅಲ್ಲಿ 4 ಕೋಟಿಗೂ ಹೆಚ್ಚು ಇನ್ನೂ BPL ಬಿಲೋ ಪಾರ್ಟಿಯಲ್ಲಿ ನಮ್ಮವರಿದ್ದಾರೆ. ಈ ವರಮ ನಮಗೆ ಬರೋ ಹಕ್ಕು ಸರಿಯಾಗಿ ಬಂದರೆ ನಮ್ಮ ಪಾವರ್ಟಿ ಲೈನ್ ಇನ್ನಷ್ಟು ಕಡಿಮೆ ಮಾಡುವ ಒಂದಿದೆ. ಏನಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇಲ್ಲಿ ನಾವು ನೋಡಬೇಕಾರದು ಬಹುಶಃ ಮಹಾರಾಷ್ಟ್ರ, ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರ ನಂತರ ಅವ್ರದ್ದು ಮಹಾರಾಷ್ಟ್ರದ್ದು GST ರೆವೆನ್ಯೂ ಕಮ್ಮಿ ಆಗ್ತಾ ಬಂದಿದೆ. ಕರ್ನಾಟಕ ಡೆಫಿನೆಟ್ಲಿ ದೇರ್ ಇಸ್ ಅ ಗ್ರೋಯಿಂಗ್. ನಮ್ಮಲ್ಲಿ ಟ್ಯಾಕ್ಸು ಇನ್ಕಮ್ ಕೂಡ ಜಾಸ್ತಿ ಆಗ್ತಾ ಬಂದಿದೆ, ರೆವಿನ್ಯೂ ಜಾಸ್ತಿ ಆಗ್ತಾ ಬಂದಿದೆ. ಸೊ ಈ ಒಂದು ಸಮಸ್ಯೆಗೆ ಈಗ UP, ಬಿಹಾರು ಅಥವಾ ಇನ್ನಿತರ ನಾಗಾಲ್ಯಾಂಡಲ್ಲಿ ನಾವು ಕೂಡ ₹1.71 ಕಟ್ಟುವ ಟ್ಯಾಕ್ಸ್ ಅಲ್ಲಿ ನಮಗೆ ಸಿಗುವುದು ಸುಮಾರು 60-61 ಪೈಸೆನ ವಾಪಸ್ ಬರ್ತಾ ಇದೆ. ಬಹಳ ವರ್ಷಗಳಿಂದ ನಮ್ಮ ಪಾಲು ಹೋಗ್ತಾನೆ ಇದೆ. ಯಾಕಂದ್ರೆ UP ಒಂದು ಕೆಲವು ರಾಜ್ಯಗಳು ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರುತ್ತೆ, ಇನ್ನೊಂದು ಕೆಲವು ರಾಜ್ಯದಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇರುತ್ತೆ, ಮತ್ತೆ ಅವರ ಇನ್ಕಮ್ ಕಮ್ಮಿ ಜಾಸ್ತಿ ಇರುತ್ತೆ, ನಮ್ಮದು ಇನ್ನೊಬ್ಬರು ಇನ್ಕಮ್ ಕಮ್ಮಿ ಇರುತ್ತೆ. ಒಂದು ಸಮಾನತೆ ಮಾಡೋ ಉದ್ದೇಶದಿಂದ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅದರ ಶೇರು ಅದು ಮಾಡಬೇಕು ಅಂತ ಒಂದು ಉದ್ದೇಶ, ಒಂದು ಸಮಾನತೆ ನಿಬಲಿ ಅದೇನೋ ಫೈನಾನ್ಸ್ ಕಮಿಷನ್ ಮಾಡುವಾಗ ಅದನ್ನು ಮಾಡಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ನಮ್ಮ ಪಾಲು ಇನ್ನೂ ಕೊಡ್ತಾನೆ ಇರಬೇಕು ಅಂತ ಹೇಳಿ. ಈಗ ಉತ್ತರ ಪ್ರದೇಶದ್ದು ಅಲ್ಲಿಯ ಆರ್ಥಿಕತೆ, ಶೈಕ್ಷಣಿಕ ಮತ್ತು ಸಾಮಾಜಿಕ ಭದ್ರತೆ ಇನ್ನೂ ಇಂಪ್ರೂವ್ ಆಗದಿದ್ದರೆ ಆ ಸರ್ಕಾರದ ವೈಫಲ್ಯನ ನಾವು ನೋಡಬೇಕಾಗುವುದು. ಯಾಕಂದ್ರೆ ನಾವು ಎಷ್ಟು ಸಲ ಅಂತ ನಮ್ಮ ಶೇರ್ ಕೊಡ್ತಾನೆ ಇರಬೇಕು, ಎಲ್ಲಿವರೆಗೆ ಕೊಡ್ತಾನೆ ಇರಬೇಕು ಅಂತ ಹೇಳಿ ನಾವು ನಮ್ಮ ರಾಜ್ಯದ ಜನರು
ನಮ್ಮ ರಾಜ್ಯದ ಸರ್ಕಾರ ಕೂಡ ಇದನ್ನು ಒಂದು ತಜ್ಞರ ಸಮಿತಿ ಬಗ್ಗೆ ಸರ್ವೆ ಮಾಡಿಸ ಅಲ್ಲಿ. ಯಾಕಂದ್ರೆ ಇಷ್ಟೊಂದು ನಾವು ದುಡ್ಡು ಕೊಟ್ಟರು ಕೂಡ ಅಲ್ಲಿ ಇನ್ನೂ ಅವರ ಸ್ಥಿತಿಗತಿ ಇಂಪ್ರೂವ್ ಆಗದಿದ್ರೆ ಯಾರು ಹೊಣೆ? ಅದಕ್ಕೊಂದು ಸರ್ವೆ ಮಾಡಲಿ. ನಾವು ಎಷ್ಟುವರೆಗೆ ನಮ್ಮ ಪಾಲು ಹಿಂಗೆ ಕೊಡ್ತಾನೆ ಇರಬೇಕು ಅಂತ ಹೇಳಿ ಅದು ನಾವು ಬಹಳ ಗಂಭೀರವಾಗಿ ನಾವು ಒಂದು ಆಲೋಚನೆ ಮಾಡ್ತದಂತ ಸರ್. ಅದಕ್ಕೆ ಸರ್ಕಾರ ಸೂಕ್ತ ಮಟ್ಟದ ಈ ಎಲ್ಲ ಎಷ್ಟೆಷ್ಟು ಹೈಯೆಸ್ಟ್ ಟ್ಯಾಕ್ಸ್ ಶೇರ್ ಕೊಡುವ ಈ ಸ್ಟೇಟ್ಗಳು ಒಂದು ಅದನ್ನು ವಿಮರ್ಶೆ ಮಾಡಿ ತಜ್ಞರ ಒಂದು ಸಮಿತಿ ಮಾಡಿ ಮುಂದೆ ಯಾವ ರೀತಿ ಅದನ್ನು ನಮ್ಮ ಪಾಲನ್ನು ನಾವು ಕಮ್ಮಿ ಮಾಡಬೇಕು ಮತ್ತೆ ನಮಗೆ ಹೈಯೆಸ್ಟ್. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದರು ರಾಜ್ಯಪಾಲರ ವಂದನಾ ಭಾಷಣದಲ್ಲಿ, ಅದರಲ್ಲಿ ನಾವು ಕೂಡ ಪಾಲಿ ಮತ್ತು ಅದರಲ್ಲಿ 1% ನಾವು ಡಿಫೆನ್ಸಿವ್ ಬೇರೆ ಕೊಡಬೇಕಾಗುದು ಅಂತ ಹೇಳಿ. ಸೊ ಹಾಗಾದ್ರೆ ನಮಗೆ ಬರುವ ಇದನ್ನೆಲ್ಲ ಈಗ ನಾವು ಮಣಿಪುರ ಬಾರ್ಡರ್ ದಿಸೆಗೆ ಸ್ಟೇಟಿಗೆ ಹೋದರೆ ಸುಮಾರು ₹5ವರೆಗೆ ನಮ್ದು ಹೋಗ್ತಾ ಇದೆ. ಸೊ ಎಷ್ಟರ ಮಟ್ಟಿಗೆ ನಾವು ದುಡಿಯೋದು ನಾವು ಮಾಡೋದು ಇನ್ನೊಂದು ಸ್ಟೇಟ್ಗೆ ಕೊಡ್ಬೇಕಾದ್ರೆ UPಯ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಇವತ್ತು ಪೇಪರಲ್ಲಿ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ, UP ಎಕ್ಸ್ಪ್ಲೋರಿಂಗ್ ದಿಸ್ ದ್ಯಾಟ್ ಅಂತ ಹೇಳಿ. ನಮ್ದು ಪಾಲು ಅಲ್ಲಿ ಹೋಗ್ತಾ ಇದೆ. ಇಲ್ಲಿ ಕೆಲಸಕ್ಕಿರೋದು ಹೈಯೆಸ್ಟ್